ಈಗ 365ನೇ ಕಥೆಯನ್ನು ಕೇಳೋಣ. ವಿಪುಲ ಎಂಬ ಋಷಿ ಕುಮಾರನ ಕತೆ. ದೇವಶರ್ಮ ಎಂಬ ಋಷಿ ಇದ್ದರು. ಅವರಿಗೆ ರುಚಿ ಎಂಬ ಹೆಸರುಳ್ಳ ಮಡದಿ ಪರಮ ಸುಂದರಿಯಾಗಿದ್ದಳು. ಎಲ್ಲರೂ ಕೂಡ ಅವರಿಂದ ಮೋಹಿತರಾಗಿದ್ದಾಳೆ, ಅಷ್ಟು ಸುಂದರಿ ಅವಳು. ಇಂದ್ರ ಹೇಗಾದರೂ ಮಾಡಿ ಅವಳನ್ನು ಹೊಂದಬೇಕು ಅಂತ ಪ್ರಯತ್ನಿಸ್ತಾ ಇದ್ದ. ಆದರೆ ದೇವಶರ್ಮರು ತಪಸ್ಸಿನ ಪ್ರಭಾವದಿಂದ ಅದು ಸಾಧ್ಯವಾಗಲಿಲ್ಲ. ಒಂದು ದಿನ ಅವರು ಯಾಗಕ್ಕೆ ಹೋಗಬೇಕಾಯಿತು. ತನ್ನ ಶಿಷ್ಯನ ಕರೀತಾರೆ, ವಿಪುಲ, ನೀನು ಇವಳು ನೋಡ್ಕೋಬೇಕು. ಇಂದ್ರ ಬಂದು ಯಾವ ಸಂದರ್ಭದಲ್ಲೂ ಬೇಕಾದರೂ ಇವನು ವಶೀಕರಣ ಮಾಡಬಲ್ಲ. ನೀವು ಎಚ್ಚರದಲ್ಲಿರಬೇಕಾಗತ್ತೆ. ಆಗಲೇ ಗುರುಗಳೇ, ನೀವು ಹೋಗಿ ಬನ್ನಿ, ನಾನು ನೋಡ್ಕೊಳ್ತೀನಿ. ಇವಾಗೇನು ಮಾಡ್ದ, ತನ್ನ ತಪಸ್ಸಿನ ಪ್ರಭಾವದಿಂದ ಅವಳ ದೇಹದ ಒಳಗೆ ಪ್ರವೇಶ ಮಾಡಿದ್ದಾನೆ ಒಂದು ರೂಪದಿಂದ. ಹೀಗಾಗಿ ಇಂದ್ರ ಬಂದರೂ ಕೂಡ ಅವಳನ್ನು ವಶೀಕರಣ ಮಾಡಲಿಕ್ಕೆ ಆಗಲಿಲ್ಲ. ಎಷ್ಟೇ ಮಾತಾಡ್ತಾನೆ, ಉಪಯೋಗ ಬರಲಿಲ್ಲ. ಅವಳು ಹೇಳಲಿಕ್ಕೆ ನೋಡ್ತಾಳೆ, ತಾನು ಸೆಳೆದು ಕುಡಿಸ್ಬಿಡ್ತಾನೆ. ಮಾತಾಡಲಿಕ್ಕೆ ನೋಡ್ತಾಳೆ, ನಾಲಿಗೆಯನ್ನೇ ಸೆಳೆದು ಬಿಟ್ಟ. ಇಂದ್ರನಿಗೆ ಗೊತ್ತಾಯಿತು, ಈ ದೇಹದೊಳಗೆ ಇನ್ನೊಬ್ಬ ಯಾರೋ ಇದ್ದಾನೆ ಅಂತ. ಹೀಗೆ ದಿವ್ಯ ದೃಷ್ಟಿ ನೋಡ್ತಾನೆ, ವಿಪುಲ ಇರುವುದು ಗೊತ್ತಾಯಿತು. ನಡುಗಲಿಕ್ಕೆ ಶುರು ಮಾಡಿದ ಇಂದ್ರ. ಯಾಕೆ ತಪ ಪ್ರಭಾವಕ್ಕೆ ಹೆದರ್ಕೊಂಡ್ಬಿಟ್ಟ. ಇನ್ನೂ ಇಲ್ಲಿ ಕೂತ್ರೆ ಶಾಪ ಕೊಡ್ತಾರೆ ಅಂತ ಗೊತ್ತಾಯಿತು. ಅಷ್ಟರಲ್ಲಿ ವಿಪುಲನ್ನು ಕೂಡ ಆಕೆ ದೇಹ ಬಿಟ್ಟು ಹೊರಗೆ ಬರ್ತಾರೆ. ತನ್ನ ದೇಹದಲ್ಲಿ ಪ್ರವೇಶ ಮಾಡಿದ. ಇಂದ್ರನನ್ನು ಚೆನ್ನಾಗಿ ಬೈದು ಬಿಟ್ಟ. ಇನ್ನೂ ಕೂತ್ರೆ ಶಾಪ ಸಿಗುತ್ತೆ ಅಂತ ಗೊತ್ತಾಯಿತು. ಇಂದ್ರ ಮರೆಯಾಗಿಬಿಟ್ಟ. ಗುರುಗಳಿಗೆ ವಿಷಯ ಗೊತ್ತಾಯಿತು. ವಿಷಯ ಎಲ್ಲ ಹೇಳ್ತಾನೆ. ಯಾಗ ಮುಗಿದು ಬಂದ ಮೇಲೆ ಭಾಳ ಸಂತೋಷಪಟ್ಟರು ಗುರುಗಳು. ಆದರೆ ವಿಪುಲ ಆ ಗುರು ಪತ್ನಿಯ ಒಳಗೆ ಪ್ರವೇಶ ಮಾಡಿದ್ದನ್ನು ಅವ ಹೇಳಲಿಲ್ಲ. ಆದರೂ ಅವರಿಗೆ ಗೊತ್ತಾಯಿತು, ಇವಳೇನು ತಪ್ಪು ಕೆಲಸ ಮಾಡಲಿಲ್ಲ, ತನ್ನ ಮಡದಿಯನ್ನು ರಕ್ಷಣೆ ಮಾಡಿದ್ದಾನೆ. ಇಂದ್ರನಿಂದ ರಕ್ಷಣೆ ಮಾಡಲಿಕ್ಕೋಸ್ಕರ ತಾನು ಯೋಗ ಸಾಮರ್ಥ್ಯದಿಂದ ಆ ದೇಹದಲ್ಲಿ ಪ್ರವೇಶ ಮಾಡಿದ್ದಾನೆ. ಆದ್ದರಿಂದ ಇವರದನ್ನು ಲೇಖಕ್ಕೆ ತಂದುಕೊಳ್ಳಿಲ್ಲ, ಕ್ಷಮಿಸಿಬಿಟ್ಟಿದ್ದಾರೆ, ಸಂತೋಷವೂ ಪಟ್ಟಿದ್ದಾರೆ. ನನಗೇನು ಬರಬೇಕು ಅಂದರು. ನನಗೆ ಧರ್ಮದಲ್ಲೇ ಬುದ್ಧಿ ಇರುವಂತೆ ಅನುಗ್ರಹ ಮಾಡಬೇಕು ಸ್ವಾಮಿ. ಆಗಲಿ ಎಂದು ಆ ಸಮಯದಲ್ಲಿ ನನ್ನ ಕಾಲಾಂತರದಲ್ಲಿ ಗುರುಗಳ ಹತ್ರ ವಿಷಯ ತಿಳಿಸ್ತಾನೆ. ಅವರು ತಿಳಿಸದೆ ಹೋಗಿದರೆ ಅನರ್ಥವಾಗ್ತಿತ್ತು ಅವರಿಗೆ. ಗುರುಗಳು ಕೂಡ ಅವನಿಗೆ ಸಂತೋಷಪಟ್ಟು ಅನುಗ್ರಹ ಮಾಡಿದ್ದಾರೆ. ಹೀಗೆ ಋಷಿಕುಮಾರ ತನ್ನ ತಪ ಪ್ರಭಾವದಿಂದ ತನ್ನ ಗುರು ಪತ್ನಿಯನ್ನು ರಕ್ಷಣೆ ಮಾಡಿದ್ದಾನೆ. ಅದರಿಂದ ಶ್ರೇಯಸ್ಸನ್ನು ಪಡೆದಿದ್ದಾನೆ. ಇಲ್ಲಿಗೆ 365ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.